ಈ ದಿನ ನಿಮ್ಮ ಮೂರನೇ ಪಾಠ ಹಿಂದಿಯ ಮೇರಾ ದೇಶ್ ಮೇರಿ ಮಾँ ನನ್ನ ದೇಶ ನನ್ನ ತಾಯಿ ಇದನ್ನು ನೋಡೋಣ. शत्रु से देश की रक्षा करना देशवासियों का परम पुनीत कर्तव्य होता है. ಶತ್ರುಗಳಿಂದ ದೇಶದ ರಕ್ಷಣೆಯನ್ನು ಮಾಡುವುದು ದೇಶವಾಸಿಗಳ ಪರಮ ಪುನೀತ ಕರ್ತವ್ಯ, ಅತ್ಯಂತ ಶ್ರೇಷ್ಠವಾದ ಒಂದು ಶುದ್ಧವಾದ ಕರ್ತವ್ಯ ಆಗಿರುತ್ತದೆ. ಲಡಾಯಿ ಮೇ ಪೀಠ ದಿಖಾಕರ್ ಭಾಗನ ನಹಿ ಚಾಹಿಯೆ. ಲಡಾಯಿ ಅಂದರೆ ಕದನದಲ್ಲಿ, ಯುದ್ಧದಲ್ಲಿ ಪೀಠ ದಿಖಾಕರ್ ಬೆನ್ನು ತೋರಿಸಿ ಭಾಗನ ಓಡುವುದು ನಹಿ ಚಾಹಿಯೆ ಓಡಬಾರ್ದು ಅಂತ. ಕದನದಲ್ಲಿ ಯುದ್ಧದಲ್ಲಿ ಯಾವಾಗಲೂ ಬೆನ್ನು ತೋರಿಸಿ ಓಡಬಾರದು. ಸೀನಾ ತಾನ್ಕರ್ ಹಾಗೆ ಬಡನ ಚಾಹಿಯೆ. ನಾವು ಎದೆಯನ್ನು ಮುಂದೆ ಮಾಡಿ ಧೈರ್ಯದಿಂದ ಮುಂದೆ ಮುನ್ನುಗ್ಗಬೇಕು. ತಬಿತೋ ವೀರ್ ವಿಜಯಮಾಲಾ ಪಹನತೆ ಹೈ. ಹೀಗಾದಾಗ ಮಾತ್ರ ವೀರ ವಿಜಯಮಾಲೆಯನ್ನು ಧರಿಸಲು ಸಾಧ್ಯವಾಗುತ್ತದೆ. ಇಸ್ ಘಟನಾ ಸೆ ಬಚ್ಚೋ ಮೇ ಸಾಹಸ್ ಔರ್ ವೀರತಾ ಕಾ ಭಾವ್ ಜಗತಾ ಹೈ. ಈ ಘಟನೆಯಿಂದ ಮಕ್ಕಳಲ್ಲಿ ಸಾಹಸ ಮತ್ತು ವೀರತ್ವ ಈ ಭಾವನೆಗಳು ಜಗತಾ ಹೈ, ಅವು ಜಾಗೃತವಾಗ್ತವೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ವೇ ಅಪನೆ ಕರ್ತವ್ಯಕ್ಕೆ ಪ್ರತಿ ಸಜಗ್ ಹೋತೆ ಹೈ. ಅವರಿಗೆ ತಮ್ಮ ಕರ್ತವ್ಯಗಳ ಬಗ್ಗೆ ಎಚ್ಚರಿಕೆ ಉಂಟಾಗ್ತದೆ. ಸಜಗ ಅಂದರೆ ಎಚ್ಚರಿಕೆ ಉಂಟಾಗುವುದು. सन 1965 की एक शाम हर तरफ शांति का वातावरण था. 1965ರ ಒಂದು ಸಂಜೆ ಎಲ್ಲ ಕಡೆ ಶಾಂತಿಯ ವಾತಾವರಣವಿತ್ತು. ಕಿಸಿ ತರಹ ಕಿ ಕೋಯಿ ಆಶಂಕಾ ನಹಿ ಥಿ. ಯಾವುದೇ ತರಹವಾದ ಆಶಂಕ ಅಂದ್ರೆ ಏನು ಅಂತ ಗ್ರಹಿಕೆ ಇದ್ದಿದ್ದಿಲ್ಲ. ಮುಂದೆ ಹಿಂಗಾಗ್ಬೋದು ಅನ್ನೋಂಥ ಏನೂ ಗ್ರಹಿಕೆ ಇದ್ದಿದ್ದಿಲ್ಲ. ಆಶಂಕ ಅಂದ್ರೆ ಗ್ರಹಿಕೆ. ತಭಿ ದುಶ್ಮನೋ ನೆ ಭಾರತ್ ಪರ್ ಆಕ್ರಮಣ ಕರ್ ದಿಯಾ. ಆಗ ವೈರಿಗಳು ಭಾರತದ ಮೇಲೆ ಆಕ್ರಮಣವನ್ನು ಮಾಡಿದರು. ಅಚಾನಕ್ ಹುಯೇ ಇಸ್ ಹಮಲೆನೆ ಭಾರತೀಯ ಸೇನಾ ಕೋ ಚೌಕಾ ದಿಯಾ. ಅಚಾನಕ್ಕಾಗಿ ಅಂದರೆ ಏನು ಗೊತ್ತಿಲ್ಲದಂತೆ ಇದಕ್ಕಿದ್ದಂತೆ ಆದಂಥ ಈ ಹಮ್ಲೆ ಅಂದರೆ ಈ ದಾಳಿಯಿಂದಾಗಿ ಭಾರತೀಯ ಸೈನ್ಯಕ್ಕೆ ಆಶ್ಚರ್ಯವಾಯಿತು. ಚೌಕಾ ದಿಯಾ ಅಂತಂದರೆ ಆಶ್ಚರ್ಯಚಕಿತನಾಗು ಅಂತ. छुट्टियों बिताने अपने घर गए सैनिकों को तुरंत वापस आने के आदेश भेजे गए. ರಜೆಯನ್ನು ಕಳೆಯಲು ತಮ್ಮ ಮನೆಗಳಿಗೆ ತೆರಳಿದ ಸೈನಿಕರಿಗೆ ತಕ್ಷಣ ಮರಳಿ ಬರ್ರಿ ಅಂತಂದು ಅವರಿಗೆ ಆದೇಶವನ್ನು ಕಳಿಸಲಾಯಿತು. ಆದೇಶವನ್ನು ಕಳಿಸಲಾಯಿತು. ತುರಂತ್ ವಾಪಸ್ ಬರ್ರಿ, ತಕ್ಷಣ ವಾಪಸ್ ನೀವು ಬರ್ರಿ ಅಂತ ಅವರಿಗೆ ಆದೇಶವನ್ನು ಕಳಿಸಲಾಯಿತು. छुट्टियां बिता रहे भारतीय सेना के ही एक मेजर को जब सूचना मिली तो जाने की तैयारी कर उन्होंने माँ के पैर छूकर प्रणाम किया. ಈ ರಜೆಯನ್ನು ಕಳೆಯಲು ಬಂದಿರುವಂಥ ಭಾರತೀಯ ಸೇನೆಯ ಒಬ್ಬ ಮೇಜರ್ಗೆ ಈ ಸೂಚನೆ ಯಾವಾಗ ಬಂತೋ, ಮರಳಿ ಬರ್ರಿ ಅಂತ ಮಿಲೀತೋ ಯಾವಾಗ ಸಿಕ್ಕಿತೋ, ಜಾನೆ ಕಿ ತಯಾರಿ ಕರ್ ಹೋಗಲು ತಯಾರಾಗಿ ಉನ್ಹೋನೆ ಮಾಕೆ ಪೈರ್ ಚೂಕರ್ ಪ್ರಣಾಮ್ ಕಿಯಾ. ತಾಯಿಯ ಪಾದವನ್ನು ಮುಟ್ಟಿ, ಪೈರ್ ಚೂಕರ್ ಅಂದರೆ ಪಾದವನ್ನು ಮುಟ್ಟಿ ಪ್ರಣಾಮ್ ಕಿಯಾ, ನಮಸ್ಕಾರವನ್ನು ಮಾಡಿದನು. ಮಾಕ ಮಮತ್ವ ತಾಯಿಯ ಒಂದು ಮಮತೆ ಜಾಗುಟ. ಆಂಖೋಮೆ ಆಸು ಬರ್ಗಯೆ, ಕಣ್ಣಲ್ಲಿ ನೀರು ತುಂಬಿದವು. ಉನ್ಹೋನೆ ಬೇಟೆ ಕೋ ಸೀನೆ ಸೆ ಲಗಾ ಲಿಯಾ. ಆಮೇಲೆ ಮತ್ತು ಅವರ ಮಗನನ್ನು ಎದೆಗೆ ಔಚಿಕೊಂಡ್ರು. ಮೇಜರ್ ಕಾ ಗಲಾ ಭೀ ರೂದ್ ಗಯಾ. ಮೇಜರ್ ಅವನ ಗಲೆ ಅಂದರೆ ಗಂಟಲು ಗದ್ಗತಿನಾಗಿ ರೂದ್ ಗಯಾ ಅಂತಂದರೆ ಉಬ್ಬಿ ಬಂತು. ಯಾವಾಗ ನಮಗೆ ದುಃಖ ಆಗ್ತದಲ್ಲ, ನಾವು ಗದ್ಗತಿದರಾಗ್ತೀವಿ ಮತ್ತು ಗಂಟಲು ಉಬ್ಬಿ ಬರ್ತದೆ. ಹಾಗೆ ರೂದ್ ಗಯಾ ಅಂದರೆ ಗದ್ಗತಿದನಾಗು, ಗಂಟಲು ಉಬ್ಬಿ ಬರು. पर तुरंत ही मातृभूमि का स्मरण हो गया. ಮತ್ತೆ ಅವನಿಗೆ ತಕ್ಷಣ ಮಾತೃಭೂಮಿಯ ಸ್ಮರಣೆ ಆಯಿತು, ನೆನಪಾಯಿತು. ನಾನು ಹೋಗಲೇಬೇಕು ಅನ್ನೋದು ನೆನಪಾಯಿತು. ಯುದ್ಧ ಭೂಮಿ ಕೋ ಜಾತೆ ಹುಯೆ ಪುತ್ರ ಕೆ ಸಿರ್ ಪರ್ ಹಾತ್ ರಖ್. ಯುದ್ಧ ಭೂಮಿಗೆ ಹೊರಟಂಥ ಮಗನ ತಲೆಯ ಮೇಲೆ ಕೈಯನ್ನು ಇಟ್ಟು
ಆಶೀರ್ವಾದ ದೇತೆ ಹುಯೆ, ಆಶೀರ್ವಾದವನ್ನು ಮಾಡುತ್ತಾ ಮಾನೆ ಕಹ, ತಾಯಿ ಹೇಳಿದಳು. ಬೇಟೆ ಇಸ್ ಸಮಯ ರಾಷ್ಟ್ರ ರಕ್ಷಾ ಹಿ ಪ್ರತ್ಯೇಕ ಭಾರತೀಯ ಕಾ ಸಬ್ಸೆ ಬಡಾ ಕರ್ತವ್ಯ ಹೈ. ಮಗನೇ, ಈ ಸಮಯ ರಾಷ್ಟ್ರ ರಕ್ಷೆಯನ್ನು ಮಾಡುವುದು ಅಂದರೆ ನಮ್ಮ ತಾಯ್ನಾಡನ್ನು ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ಭಾರತೀಯನ ಎಲ್ಲಕ್ಕಿಂತ ದೊಡ್ಡ ಕರ್ತವ್ಯ. ಜಾವೋ ಅವ್ರ ದೃಢತಾ ಸೆ ಅಪ್ನೆ ಕರ್ತವ್ಯ ಕಾ ಪಾಲನ್ ಕರೋ. ನೀನು ಹೋಗು ಮತ್ತು ಯಾವುದೇ ಅಳುಕಬೇಡ. ದೃಢತಾ ಅಂದರೆ ದೃಢತೆಯಿಂದ ನಿಶ್ಚಿಂತನಾಗಿ ದೃಢತೆಯಿಂದ ಯಾವುದೇ ಅಳುಕಿಲ್ಲದೆ ನಿನ್ನ ಕರ್ತವ್ಯವನ್ನು ಮಾಡು. ಅಪ್ನೆ ಕರ್ತವ್ಯ ಕಾ ಪಾಲನ್ ಕರೋ, ನಿನ್ನ ಕರ್ತವ್ಯದ ಪಾಲನೆಯನ್ನು ಮಾಡು. ಯಾದ್ ರಹೆ, ನಿನಗೆ ನೆನಪಿರಲಿ, ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಖಾನೆ ಕಿ ಹೈ. ಏನು ಹೇಳಿದ್ಲು ನೋಡಿ, ಭಾರತೀಯ ಪರಂಪರೆ ಎದೆಯ ಮೇಲೆ ಗುಂಡನ್ನು ತಿನ್ನುವುದಾಗಿದೆ. ಪೀಠ್ ಪರ್ ನೈ, ಅಂದರೆ ನಾವು ಬೆನ್ನ ಮೇಲೆ ಗುಂಡನ್ನು ತಿನ್ನುವುದಿಲ್ಲ, ಎದೆಯ ಮೇಲೆ ಗುಂಡನ್ನು ತಿನ್ನುತ್ತೀವಿ. ಅಂದರೆ ನಾವು ಮುನ್ನುಗ್ಗಿ ಹೋರಾಡ್ತೀವಿ, ಹೇಡಿಗಳ ಹಾಗೆ ಬೆನ್ನು ತಿರುಗಿಸಿ ಓಡಿ ಹೋಗೋರಲ್ಲ ಅನ್ನೋದು ಪರೋಕ್ಷವಾಗಿ ಇಲ್ಲಿ ತಾಯಿಯ ನುಡಿ. ಯುದ್ಧ ಭೀಷಣ ರೂಪ ಸೆ ಫೈಲ್ತಾ ಜಾ ರಹಾ ಥಾ. ಯುದ್ಧ ಭಯಂಕರ ರೂಪವನ್ನು ತಾಳಿ ಫೈಲ್ತಾ ಜಾ ರಹಾ ಥಾ, ಹರಡ್ತಾ ಹೋಯಿತು. इच्छोगिल नहर का मोर्चा भारतीय सेना के लिए चुनौती की दीवार बना खड़ा था. ಇಲ್ಲಿ ನೋಡಿ, ಇಚ್ಛೋಗಿಲ್ ನಹರ್ ಇದು ಲಾಹೋರ್ದಿಂದ 14 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಸ್ಥಳ. ಅದು ಭಾರತೀಯ ಸೇನೆಗೆ ಒಂದು ಚುನೌತಿ ಅಂದರೆ ಒಂದು ಸವಾಲು, ಚಾಲೆಂಜ್ ಆಗಿ ಪರಿಣಮಿಸಿತು. ಅದು ಒಂದು ಗೋಡೆಯಾಗಿ ಎದ್ದು ನಿಂತಿತು. ಅಂದರೆ ಇಚ್ಛೋಗಿಲ್ ಪ್ರದೇಶ ಭಾರತೀಯ ಸೈನಿಕರಿಗೆ ಒಂದು ಸಮಸ್ಯೆಯಾಗಿ, ಒಂದು ಸವಾಲಾಗಿ ಪರಿಣಮಿಸಿತು. ಪ್ರಶ್ನೆ ಎದ್ದಿತು. ಇಸ್ ಅಭೇದ್ಯ ದೀವಾರ್ಕೋ, ಈ ಅಭೇದ್ಯವಾದ ಅಂದರೆ ಯಾರೂ ಭೇದಿಸಲಾರದಂಥ ಈ ಗೋಡೆಯನ್ನು ತೋಡ್ನೆ ಕಿ ಜಿಮ್ಮೆದಾರಿ ಕೌನ್ ನಿಭಾಯೇಗ, ಇನ್ನೊಂದು ಒಡೆದು ಹೋಗುವಂಥ ಜವಾಬ್ದಾರಿಯನ್ನು ಯಾರು ನಿಭಾಯಿಸ್ತಾರೆ? ಈ ಇಚ್ಛೋಗಿಲ್ ಅನ್ನುವ ಪ್ರದೇಶದ ಗೋಡೆಯನ್ನು ಒಡೆದು ಹೋಗುವಂಥ ಜವಾಬ್ದಾರಿಯನ್ನು ಯಾರು ನಿಭಾಯಿಸ್ತಾರೆ ಅನ್ನುವ ಪ್ರಶ್ನೆ ಎದ್ದಿತು. कार्य आसान नहीं था, है मौत के साथ जूझना था. ಕಾರ್ಯ ಸರಳವಾಗಿರಲಿಲ್ಲ, ಸೀದೆ ನೇರವಾಗಿ ಸಾವಿನ ಇದರಲ್ಲಿ ಕೈಯನ್ನು ಹಾಕುವಂತಹದ್ದಾಗಿತ್ತು ಅಂತ. ತುಂಬ ಅಪಾಯಕಾರಿಯಾದ ಕೆಲಸವಾಗಿತ್ತದು, ಸಾವಿನ ದವಡಿಯೊಳಗೆ ಮುನ್ನುಗ್ಗುವಂಥ ಕೆಲಸವಾಗಿತ್ತು. ಪರ್ ವೀರ್ ಕಭಿ ಮೌತ್ ಕೆ ಭಯ ಸೆ ರುಕೆ ಹೈ. ಇಲ್ಲಿ ನೋಡಿ ಹೇಗೆ ಕೇಳ್ತಾರೆ ಲೇಖಕರು, ವೀರರು ಯಾವಾಗಾದರೂ ನನಗೆ ಸಾವು ಬರ್ತದೆ ಅಂತ ಭಯಗೊಳ್ತಾರ, ಭಯದಿಂದ ನಿಲ್ಲುತ್ತಾರ. ಭಯಸೆ ರುಕೆ ಹೈ, ಭಯದಿಂದ ನಿಲ್ತಾರ. ತುರಂತ್ ಏಕ್ ವೀರ್ನೆ ಇಸ್ಕಾ ದಾಯಿತ್ವ ಸ್ವೀಕಾರ ಕರ್ಲಿಯ. ತುರಂತ್ ತಕ್ಷಣ ಒಬ್ಬ ವೀರ ಇದರ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿದ. ಈ ಸಮಸ್ಯೆಯಲ್ಲಿ ನಾನು ಪರಿಹರಿಸ್ತೀನಿ ಈ ಸಮಸ್ಯೆಯನ್ನಂತ ಸ್ವೀಕಾರ ಮಾಡಿದ. ಈ ಗಾಂವ್ ಸೆ ಆಯೇ ಹುಯೇ ವಹಿ ಮೇಜರ್ ಥೇ. ಅದೇ ಮೇಜರ್ ಇದ್ದ, ಗಾಂವ್ ಸೆ, ಆ ಹಳ್ಳಿಯಿಂದ ಬಂದಂಥ ಅದೇ ಮೇಜರ್ ಈ ಸಮಸ್ಯೆಯನ್ನು ಸ್ವೀಕಾರ ಮಾಡಿದ. ಯಾರು ಅಂದರೆ ತಾಯಿಯಿಂದ ಆಶೀರ್ವಾದ ಪಡೆದು ಬಂದನಲ್ಲ ಆ ಮೇಜರ್ ಈ ಸಮಸ್ಯೆಯನ್ನು ನಾನು ಬಗೆಹರಿಸ್ತೀನಿ ಅಂತ ಮುನ್ನುಗ್ಗಿದ. ಮೌತ್ ಕಿ ಪರವಾಹ ಕಿಯೇ ಬಿನಾ ಮೇಜರ್ನೇ ಮೋರ್ಚಾ ಸಂಭಾಲ್ ಲಿಯಾ. ಸಾವು ಬರ್ತದೆ ಅನ್ನುವುದನ್ನು ಏನೂ ನೋಡದೆ ತನ್ನ ಸೈನ್ಯದ ಸಂಭಾಳಿಕೆಯನ್ನು ಮಾಡುತ್ತಾ ಮೇಜರ್ ಮುನ್ನುಗ್ಗಿದ. ವೇ ಧೀರೆ ಧೀರೆ ಆಗೆ ಬಡ್ನೆ ಲಗ. ಸಾವಕಾಶವಾಗಿ ಮುಂದೆ ಮುನ್ನುಗ್ಗಿದ. ದಿಲ್ ದಹಲಾನೆ ವಾಲಿ ಗೋಲಿಯೋಂ ಕಾ ಶೋರ್ ಕಾನೋ ಕೆ ಪರ್ದೋಂ ಕೋ ಫಾಡ್ನೆ ಕಿ ಕೋಶಿಶ್ ಕರ್ ರಹಾ ಥಾ. ಇಲ್ಲಿ ನೋಡಿ, ದಿಲ್ ದಹಲಾನೆ ವಾಲಿ ಅಂದರೆ ಹೃದಯವನ್ನು ಭಯಭೀತ ಮಾಡುವಂತಹ, ಗೋಲಿಯೋಂ ಕಾ ಶೋರ್ ಅಂದರೆ ಗುಂಡುಗಳ ಒಂದು ಶಬ್ದ, ಗೋಲಿಯೋಂ ಕಾ ಶೋರ್ ಕಾನೋಂ ಕೆ ಪರ್ದೋಂ ಕೋ ಅಂದರೆ ಕಿವಿಯ ಪರದೆಯನ್ನು ಒಡೆದು ಹೋಗುವ ಹಾಗೆ, ಫಾಡ್ನೆ ಕಿ ಕೋಶಿಶ್ ಕರ್ ರಹಾ ಥಾ ಕಿವಿಯ ಪರದೆಯನ್ನು ಹರಿದು ಹೋಗುವಂತೆ ಗುಂಡಿನ ಶಬ್ದ ಆಗ್ತಾ ಇತ್ತು. ದಿಲ್ ದಹಲಾನೆ ವಾಲಿ ಅಂದರೆ ಹೃದಯವನ್ನು ಭಯಭೀತ ಮಾಡುವಂತಹ, ಗೋಲಿಯೋಂ ಕಾ ಶೋರ್ ಅಂದರೆ ಗುಂಡುಗಳ ಒಂದು ಶಬ್ದ, ಕಾನೋಂಕೋ ಪರ್ದೋಂಕೋ ಕಿವಿಗಳ ಪರದೆಯನ್ನು, ಫಾಡ್ನೇಕಿ ಅಂದರೆ ಹರಿಯುವ, ಕೋಶಿಶ್ ಕರ್ ರಹಾ ಥಾ ಪ್ರಯತ್ನವನ್ನು ಮಾಡುತ್ತಾ ಇತ್ತು.
ಅಂದರೆ ಅಲ್ಲಿ ಅಷ್ಟೊಂದು ಗುಂಡಿನ ಚಕಮಕಿ ನಡೆದಿತ್ತು ಅನ್ನುವುದನ್ನು ಇಲ್ಲಿ ಲೇಖಕರು ಹೇಳ್ತಾರೆ. मेजर पर देशभक्ति का जोश पूरी तरह छाया हुआ था. ಮೇಜರ್ನ ಮೇಲೆ ದೇಶಭಕ್ತಿಯ ಹುರುಪು ಪೂರ್ಣವಾಗಿ ಅವನನ್ನು ಆವರಿಸಿತ್ತು. ಛಾಯಾ ಹುವಾತ ಪೂರ್ಣ ಅವನನ್ನು ದೇಶಭಕ್ತಿಯ ಹುರುಪು ತೆಗೆದುಕೊಂಡಿತ್ತು. ಮೌಕೆ ಕಾ ಇಂತಜಾರ್ ಕಿಯಾ ಜಾಯ್ ಇತನಾ ಸಮಯ ಭೀ ನಹೀ ತಾ. ನಾವು ಇದನ್ನು ನೋಡಿ ಸದಾವಕಾಶವನ್ನು ನೋಡಿಕೊಂಡು ಕೆಲಸ ಮಾಡಬೇಕು. ಇಂತಜಾರ್ ಕಿಯಾ ಜಾಯ್ ಅಂದರೆ ಅದರ ಎದುರನ್ನು ನೋಡಬೇಕು. ಯಾವಾಗ ನಮಗೆ ಒಳ್ಳೆಯ ಅವಕಾಶ ಸಿಗ್ತದೆ, ಮೌಕ ಸಿಗ್ತದೆ, ಅದನ್ನು ನೋಡಿ ಇತನಾ ಸಮಯ ಭೀ ನಹೀ ತಾ, ಅದನ್ನು ನೋಡಲು ಸಮಯನೇ ಇರಲಿಲ್ಲ. इसलिए वे धड़ाधड़ गोलीबारी करते हुए दुश्मन के टैंकों को ध्वस्त करते आगे बढ़ रहे थे. ಆದ್ದರಿಂದ ಅವರು ಏನು ಮಾಡ್ತಾ ಇದ್ರು ಅಂದರೆ ವೈರಿಗಳ ಟ್ಯಾಂಕುಗಳನ್ನು ನಿಮ್ಗೆ ಗೊತ್ತಿರಬೇಕು, ಯುದ್ಧದ ಟ್ಯಾಂಕುಗಳಿರ್ತವೆ, ಅವನ್ನು ಧ್ವಂಸ ಮಾಡುತ್ತಾ ಗೋಲಿಬಾರಿ ಕರ್ತೆ ಹೋಯೆ ತಾವು ಕೂಡ ಗುಂಡುಗಳನ್ನು ಹಾರಿಸುತ್ತಾ ಮುಂದೆ ಮುಂದೆ ನಡೀತಾ ಇದ್ದರು. ಅಂದರೆ ಒಳ್ಳೆಯ ಅವಕಾಶವನ್ನು ನೋಡಿ ಯುದ್ಧ ಮಾಡಲಿಕ್ಕೆ, ಗುಂಡು ಹಾರಿಸಲಿಕ್ಕೆ ಸಮಯ ಇರಲಿಲ್ಲ. ಅದರ ಇಂತಜಾರ್ ಅಂದರೆ ಅದನ್ನು ಎದುರು ನೋಡಿ, ಆದ ಕಾರಣ ಅವರು ಯಾವುದೇ ಪ್ರತೀಕ್ಷೆಯನ್ನು, ಇಂತಜಾರ್ ಅಂದರೆ ಪ್ರತೀಕ್ಷೆಯನ್ನು ಮಾಡಲು ಸಮಯವಿಲ್ಲದ್ದರಿಂದ ಯುದ್ಧ ಟ್ಯಾಂಕುಗಳನ್ನು ಧ್ವಂಸ ಮಾಡುತ್ತಾ ಗೋಲಿಬಾರಿ ಕರ್ತೆ ಹೋಯೆ ಅಂದರೆ ತಾವು ಕೂಡ ಗುಂಡು ಹಾರಿಸುತ್ತಾ ಮುನ್ನಡೆದರು. ಇನ್ನು ಮುಂದಿನ ಭಾಗವನ್ನು ನಾಳೆ 6 ಗಂಟೆಗೆ ನೋಡೋಣ. ಎಲ್ಲರೂ ನಮ್ಮ ಚಾನಲನ್ನು ನಿರಂತರವಾಗಿ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ. ನಾವು ನಿಮಗೆ ಗೊತ್ತಿರುವ ಹಾಗೆ ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಪಾಠಗಳನ್ನು ಮಾಡುತ್ತಿದ್ದೇವೆ. ಎಲ್ಲರಿಗೂ ನನ್ನ ಧನ್ಯವಾದಗಳು. तभी दुश्मन की कई गोलियां एक साथ सनसनाती हुई आई और मेजर के हाथ व पेट में घुस गए. तभी दुश्मन की कई गोलियां ವೈರಿಗಳ ಅನೇಕ ಗುಂಡುಗಳು ಒಂದೇ ಸಲ ಸನ್ಸನಾತಿ ಅಂದರೆ ಸುಯಿ ಸುಯಿ ಅಂತ ಶಬ್ದ ಮಾಡುತ್ತಾ ಮೇಜರ್ನ ಕೈ ಮತ್ತು ಹೊಟ್ಟೆಯ ಭಾಗದಲ್ಲಿ ಒಳಗೆ ಹೊಕ್ಕವು ಅಂತ. ಗುಸ್ಗೈ ಮಗರ್ ಆದರೆ ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಖಾದ್ನೆ ಕಿ ಹೈ ಪೀಠ್ ಪರ್ ನಹಿ. ಭಾರತೀಯ ಪರಂಪರೆ ಸೀನೆ ಪರ್ ಅಂದರೆ ಎದೆಯ ಮೇಲೆ ಗುಂಡುಗಳನ್ನು ತಿನ್ನುವುದಾಗಿದೆ, ಆದರೆ ಬೆನ್ನಿನ ಮೇಲೆ ಅಲ್ಲ ಅಂತ. ಅಂದರೆ ಹೇಡಿಗಳಂತೆ ಬೆನ್ನು ತಿರುಗಿಸಿ ಹೋಗುವವರು ಭಾರತೀಯ ಯೋಧರಲ್ಲ. ಅವರು ಯಾವಾಗಲೂ ಮುನ್ನುಗ್ಗಿ ಹೋರಾಡಿ ಎದೆಯ ಮೇಲೆ ಗುಂಡುಗಳನ್ನು ತಿನ್ನುವವರು ಅಂತ. ಗುಂಡಿಗೆ ಎದೆಯೊಡ್ಡುವ ವೀರರು ಭಾರತೀಯ ಸೈನಿಕರು ಅಂತ. ಮಾಕೆ ಈ ಶಬ್ದ ಪ್ರೇರಣಾ ದೇ ರಹತೆ. ತಾಯಿಯ ಈ ಶಬ್ದ, ಈ ಮಾತು ಆ ಮೇಜರ್ಗೆ ಪ್ರೇರಣೆ ಕೊಡ್ತಾ ಇತ್ತು. ವೇ ಚೋಟ್ ಕಿ ಪರವಾ ಕಿ ಬಗೈರ್. ಅವನು ಚೋಟ್ ಅಂದರೆ ಆ ನೋವಿನ ಗಾಯದ ಲಕ್ಷ್ಯವನ್ನು ಮಾಡಲಿಲ್ಲ. ಪರ್ವಾ ಕಿಯೇ ಬಗೈರ್ ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ. ಬಗೈರ್ ಅಂತಂದರೆ ಲೆಕ್ಕಕ್ಕೆ ತಗೊಳ್ಳದ ಆ ನೋವನ್ನು ಲೆಕ್ಕಿಸದೆ ಹಾಗೇ ಬಡ್ತೇ ರಹೆ, ಹಾಗೆ ಮುಂದೆ ಸಾಗ್ತಾ ಇದ್ದ. ಅವ್ರ ಗೋಲಿಯ ಆಕರ್ ಉನ್ಕೆ ಸೀನೆ ಮೇ ಗುಸ್ತಿ ಗೈ. ಗೋಲಿಗಳು ಅಂದರೆ ಗುಂಡುಗಳು ಹಾಗೆ ಬಂದು ಅವನ ಎದೆಯನ್ನು ಗಾಣ್ತಾ ಇದ್ವು. ಅಂದರೆ ಅವನ ಎದೆಯಲ್ಲಿ ಒಂದೊಂದೇ ನುಗ್ತಾ ಇದ್ವು ಗುಂಡುಗಳು. ಸ್ಥಿತಿ ಕೋ ಸಮಜ್ತೆ ಹುಯೆ ಉನ್ಕೋ ಪೀಚೆ ಹಟನೆ ಕಾ ಆದೇಶ ಜಾರಿ ಕಿಯ. ಈ ಪರಿಸ್ಥಿತಿಯನ್ನು ಮನಗೊಂಡು ಅವನಿಗೆ ಹಿಂದೆ ಬಾ ಅಂತ ಆದೇಶ ಬಂದಿತು ಮೇಲಿನಿಂದ. ಮರಳಿ ಬಂದುಬಿಡ್ರಿ ಅಂತ. ಪರ್ ಮೇಜರ್ ಕೆ ಕದಮ್ ರುಕೆ ನಹಿ. ಆದರೆ ಮೇಜರ್ ಅವರ ಹೆಜ್ಜೆಗಳು ನಿಂದಿರಲಿಲ್ಲ. ರುಕೆ ನಹಿ. दुश्मन के सारे टैंकों को ध्वस्त कर विजयश्री को गले लगाकर ही उन्होंने दम लिया. ಆದರೆ ಅವನು ಆ ಆದೇಶವನ್ನು ಸ್ವೀಕರಿಸಲಿಲ್ಲ. ಆ ಆದೇಶವನ್ನು ಇದನ್ನು ಮಾಡದೆ ಹಾಗೆ ಅವರ ಹೆಜ್ಜೆಗಳು ಮುನ್ನಡೆದು ದುಶ್ಮನ್ ಕೆ ಸಾರೆ ಟ್ಯಾಂಕೋಂಕೋ ಧ್ವಸ್ತ್ ಕರ್. ವೈರಿಗಳ ಎಲ್ಲ ಯುದ್ಧ ಟ್ಯಾಂಕುಗಳನ್ನು ಧ್ವಂಸ ಮಾಡಿದರು. ವಿಜಯಶ್ರೀ ಕೋ ಗಲೆ ಲಗಾಕರ್ ಅಂದರೆ ವಿಜಯಶ್ರೀಯನ್ನು ತಮ್ಮ ಕೊರಳಿಗೆ ಹಾಕಿಕೊಂಡು ದಮ್ಲಿಯ ಅಂದರೆ ಆವಾಗ ಅವರು ಶಾಂತರಾದರು, ನಿಂತರು ಅಂತ. ಅವರು ಎಲ್ಲ ಟ್ಯಾಂಕುಗಳನ್ನು ಧ್ವಂಸ ಮಾಡುವವರೆಗೆ ತಮ್ಮ ಹೆಜ್ಜೆಯನ್ನು ಹಿಂದಿಡಲಿಲ್ಲ. ಹಾಗೆ ಮುಂದೆ ಸಾಗಿ ಎಲ್ಲ ವೈರಿಗಳ ಎಲ್ಲ ಟ್ಯಾಂಕುಗಳನ್ನು ಧ್ವಂಸ ಮಾಡಿದರು. तुरंत ही अमृतसर के सैनिक अस्पताल में
ಉನ್ಹೇಂ ಲಾಯಾ ಗಯಾ. ಸೈನಿಕ ಆಸ್ಪತ್ರೆ, ಅಮೃತ್ಸರದಲ್ಲಿರುವಂತಹ ಸೈನಿಕ ಆಸ್ಪತ್ರೆಗೆ ಅವನನ್ನು ತರಲಾಯಿತು. ಪರ್ ತಬ್ ತಕ್ ಪೂರಾ ಸೀನಾ ಗೋಲಿಯೋ ಸೆ ಜಲ್ನಿ ಹೋ ಚುಕಾ ಥಾ. ಅಲ್ಲಿಯವರೆಗೆ ಅಂದರೆ ಪೂರ್ತಿ ಎದೆ ಭಾಗ ಗುಂಡುಗಳಿಂದ ಜರ್ಜರಿತವಾಗಿತ್ತು ಅಂತ. ಜಲ್ನಿ ಹೋ ಚುಕಿ ಥಿ, ಫುಲ್ ಪೂರ್ತಿ ಎದೆ ಭಾಗ ಗುಂಡುಗಳಿಂದ ತುಂಬಿ ಜರ್ಜರಿತವಾಗಿತ್ತು ಮೇಜರ್ನ ಎದೆ. ಹೃದಯ ಗಲೇಸೆ ಅಧಿಕಾರಿಯೋನೇ ಪೂಛ. ಅಧಿಕಾರಿಗಳಿಗೂ ಕೂಡ ತುಂಬ ದುಃಖವಾಯಿತು. ಗದ್ಗದಿತರಾಗಿ ಅವರು ಕೇಳಿದರು, ಆಪ್ಕಿ ಕೋಯಿ ಅಂತಿಮ ಇಚ್ಛಾ ಹೈ, ನಿಮ್ಮ ಏನಾದರೂ ಅಂತಿಮ ಇಚ್ಛೆ ನಿಮಗೆ ಇದೆಯಾ ಅಂತ ಅವರು ಅಧಿಕಾರಿಗಳು ಮೇಜರ್ಗೆ ಕೇಳಿದರು. ಗೋಲಿಯಾ ಸೀನೆ ಮೇ ಕಸಕ್ ರಹಿ ಥಿ, ಪರ್ ಮೇಜರ್ನೇ ಚೆಹರೆ ಪರ್ ಮುಸ್ಕಾನ್ ಲಾತೆ ಹುಯೇ ಕಹಾ. ಒಳಗೆ ಎದೆಯಲ್ಲಿ ಗುಂಡುಗಳು ಚುಚ್ತಾ ಇದ್ವು. ಮೇ ಕಸಕ್ ರಹಿತಿ, ಚುಚ್ತಾ ಇದ್ವು. ಆದರೂ ಕೂಡ ಪರ್ ಮೇಜರ್ನೇ ಚೆಹರೆ ಪರ್, ಆದರೂ ಮುಖದ ಮೇಲೆ ನಗುವನ್ನು ತೆಗೆದುಕೊಂಡು, ಮುಸ್ಕಾನ್ ಮುಗುಳ್ನಗೆಯನ್ನು ತೆಗೆದುಕೊಂಡು, ಲಾತೆ ಹುಯೇ ಕಹಾ, ಮುಗುಳ್ನಗೆಯನ್ನು ತೆಗೆದುಕೊಂಡು ಮೇಜರ್ ಹೇಳಿದರು, ಹಾಂ ಹೈ, ಹೌದು ಇದೆ. ಮೇರಿ ಮಾ ತಕ್ ಸಂದೇಶ್ ಪਹੁಂಚಾ ದೇನಾ, ನನ್ನ ತಾಯಿಗೆ ಈ ಸಂದೇಶವನ್ನು ಮುಟ್ಟಿಸಿರಿ. ತುಮಾರೆ ಬೇಟೆನೇ ಗೋಲಿಯಾ ಸೀನೆ ಪರ್ ಹಿ ಖಾಯಿ ಹೈ, ನಿಮ್ಮ ಮಗ ಗುಂಡುಗಳನ್ನು ಎದೆ ಮೇಲೆ ತೆಗೆದುಕೊಂಡಿದ್ದಾನೆ. ಪೀಠ್ ಪರ್ ನಹಿ, ಬೆನ್ನಿನ ಮೇಲೆ ಇಲ್ಲ, ಎದೆ ಮೇಲೆ ತೆಗೆದುಕೊಂಡಿದ್ದಾನೆ ಅಂತ. ಅಂದರೆ ನಿಮ್ಮ ಮಗ ಶೌರ್ಯದಿಂದ ಮುನ್ನುಗ್ಗಿ ವೈರಿಗಳನ್ನು ಜೊತೆ ಹೋರಾಡಿದ್ದಾನೆ, ಬೆನ್ನು ತಿರುಗಿಸಿ ಹೇಡಿಯಂತೆ ಬಂದಿಲ್ಲ ಅಂತ ಇದರ ಅರ್ಥ. ಹೀಗೆ ನನ್ನ ತಾಯಿಗೆ ತಿಳಿಸಿಬಿಡಿ, ಇದೇ ನನ್ನ ಕೊನೆಯ ಇಚ್ಛೆ, ಅಂತಿಮ ಇಚ್ಛೆ ಇದೇ ನಂದು ಅಂತ ಅಧಿಕಾರಿಗೆ ಮೇಜರ್ ಅಷ್ಟೊಂದು ಕಷ್ಟದ ಪರಿಸ್ಥಿತಿಯಲ್ಲೂ ಮುಗುಳ್ನಗುತ್ತಾ ಹೇಳಿದರು. ಜಾನ್ತೆ ಹೈ ಯೇ ಬಹದ್ದೂರ್ ಕೌನ್ ಥೇ, ಈ ಮಹಾಶೂರ ಯಾರು ನಿಮಗೆ ಗೊತ್ತೇ? ಯೇ ಭಾರತೀಯ ಸೇನಾಕ್ಕೆ ಅಫ್ಸರ್ ಮೇಜರ್ ಆಶಾರಾಮ್ ತ್ಯಾಗಿ ಥೇ. ಇದು ಭಾರತೀಯ ಸೈನ್ಯದ ಆಫೀಸರ್ ಮೇಜರ್ ಆಶಾರಾಮ್ ತ್ಯಾಗಿ ಅವರು ಅಂತ. ಇದು ಈ ಕಥೆ ಯಾರ್ದು? ಇಷ್ಟು ತನಕ ನಾವು ಕೇಳಿದ ಕಥೆ ಆಶಾರಾಮ್ ತ್ಯಾಗಿ ಎಂಬ ಮೇಜರ್ ಅವರದು. जिन्होंने माँ के वचनों का पालन करते हुए अपनी मातृभूमि की रक्षा के लिए ಪ್ರಾಣೋಂ ಕಿ ಬಾಜಿ ಲಗಾ ದಿ. ಅವರು ತಮ್ಮ ತಾಯಿಯ ಮಾತನ್ನು ಪಾಲಿಸುತ್ತಾ ಮಾತೃಭೂಮಿಗಾಗಿ, ತಾಯಿನಾಡಿಗಾಗಿ, ತಾಯಿನಾಡಿನ ರಕ್ಷಣೆಗಾಗಿ ಪ್ರಾಣವನ್ನೇ ಬಲಿಯಾಗಿ ನೀಡಿದರು. ಪ್ರಾಣವನ್ನೇ ಬಾಜಿ ಲಗಾದಿ, ಪಣವಾಗಿಟ್ಟರು ಅಂತ. ಪ್ರಾಣವನ್ನೇ ಪಣವಾಗಿಟ್ಟು ಅವರು ಹೋರಾಡಿದರು. ಯಾರು? ಆಶಾರಾಮ್ ತ್ಯಾಗಿ ಎಂಬ ಮೇಜರ್ ಅವರು ತಮ್ಮ ತಾಯಿಯ ವಚನವನ್ನು ಕೂಡ ಪಾಲಿಸಿದರು. ಅದೇ ರೀತಿ ತಾಯಿನಾಡಿಗಾಗಿ, ತಾಯಿನಾಡಿನ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಪಣವಾಗಿಟ್ಟು ಹೋರಾಡಿದರು ಅಂತ. ದೀಪಕ್ ಬುझ गया पर उसकी अमर ज्योति युगों तक ದೇಶಭಕ್ತೋं को ರಾಹ ದಿಖಾತಿ रहेगी. ನೋಡಿ ಲೇಖಕರು ಏನು ಹೇಳ್ತಾರೆ. ದೀಪಕ್ ಬುझ गया, ಆ ದೀಪ ನಂದಿ ಹೋಯಿತು. ಪರ್ ಆದರೆ, ಉಸ್ಕಿ ಅಮರ ಜ್ಯೋತಿ, ಅದರ ಒಂದು ಅಮರವಾದ ಜ್ಯೋತಿ, ಬೆಳಕು. ಅಮರ ಅಂದರೆ ಸಾವಿಲ್ಲದ, ಕೊನೆಯವರೆಗೆ ಇರುವಂತಹ ಬೆಳಕು. ಯುಗೋತಕ್, ಯುಗ ಯುಗಗಳವರೆಗೆ ದೇಶಭಕ್ತೋಂಕೋ, ದೇಶಭಕ್ತರಿಗೆ ರಾಹ ದಿಖಾತಿ रहेगी, ಅಂದರೆ ದಾರಿಯನ್ನು ತೋರಿಸುತ್ತಾ ಇರುತ್ತದೆ ಅಂತ. ಅವರು ತೋರಿದ ಈ ದಾರಿ ದೇಶಭಕ್ತರಿಗೆ ಯುಗ ಯುಗಗಳವರೆಗೆ ದಾರಿಯನ್ನು ತೋರಿಸ್ತಾ ಇದೆ ಅಂತ ಹೇಳ್ತಾರೆ. ಇನ್ನು ಶಬ್ದಾರ್ಥವನ್ನು ನೋಡೋಣ. ಹಮ್ಲಾ, ಹಮ್ಲಾ ಅಂದರೆ ಆಕ್ರಮಣ. ಕನ್ನಡದಲ್ಲೂ ಕೂಡ ನಾವು ಆಕ್ರಮಣ ಅಂತ ಹೇಳ್ತೀವಿ. ಚೌಂಕಾದೇನ, ಚಕಿತ್ ಕರ್ಣ, ವಿಸ್ಮಿತ್ ಕರ್ಣ ಅಂದರೆ ಆಶ್ಚರ್ಯಗೊಳ್ಳುವಂತೆ ಮಾಡುವುದು. ಮಮತ್ವ ಅಂದರೆ ಮಮತಾ, ತಾಯಿಯ ಮಮತೆ. ರೂಂದ್ ಜಾನ, ಗದ್ಗದ್ ಹೋನ ಅಂದರೆ ದುಃಖದಿಂದ ಗದ್ಗದಿತನ ಆಗುವುದು. ಅಭೇದ್ಯ, ಜಿಸ್ಕೋಂ ತೋಡಾ ನ ಜಾಯ್, ಯಾವುದನ್ನು ಒಡೆಯಲಿಕ್ಕೆ, ಭೇದಿಸಲಿಕ್ಕೆ ಸಾಧ್ಯವಾಗುವುದಿಲ್ಲವೋ ಅದಕ್ಕೆ ಅಭೇದ್ಯ ಅಂತಂತೀವಿ. ಜೂಜುನ, ಜೂಜುನ ಅಂದರೆ ಲಡನ, ಹೋರಾಡುವುದು. ದಾಯಿತ್ವ ಅಂದರೆ ಜಿಮ್ಮೆದಾರಿ, ಜವಾಬ್ದಾರಿ. ಮೌತ್ ಅಂದರೆ ಮರಣ, ಸಾವು. ಸಂಭಾಲನ, ಭಾರ ಊಪರ್ ಲೇನ, ಸಂಕಟ ಸೆ ಬಚಾನ, ಸಂಭಾಲನ ಅಂದರೆ ಸಂಭಾಳಿಸುವುದು ಅಂತೇವಲ್ಲ ಹಾಗೆ. ಭಾರ ಊಪರ್ ಲೇನ, ಆ ಭಾರವನ್ನು ಹೆಗಲ ಮೇಲೆ ಹೊತ್ತುಕೊಳ್ಳುವುದು. ಸಂಕಟದಲ್ಲಿ ಇದ್ದವರನ್ನು ಬಚಾನ, ಸಂಕಟ ಸೆ ಬಚಾನ, ಅವರನ್ನು ಸಂಕಟದಿಂದ ಪಾರು ಮಾಡುವುದು. ದಿಲ್ ದಹಲಾನ, ಭಯಭೀತ್ ಕರ್ಣ, ಭಯಭೀತಗೊಳಿಸುವುದು. ದಿಲ್ ದಹಲಾನ ಅಂದರೆ ಭಯಭೀತಗೊಳಿಸುವುದು. ಇಂತಜಾರ್, ಪ್ರತೀಕ್ಷಾ. ರಾಹ ದೇಖ್ನ, ಇಂತಜಾರ್ ಅಂದರೆ ಪ್ರತೀಕ್ಷೆಯನ್ನು ಮಾಡುವುದು, ದಾರಿಯನ್ನು ನೋಡುವುದು. ರಾಹ ದೇಖ್ನ ಅಂದರೆ ದಾರಿಯನ್ನು ನೋಡುವುದು ಅಂತ. ಧ್ವಸ್ತ್ ಅಂದರೆ ನಾಶ. ಇನ್ನು ಟಿಪ್ಪಣಿ ಇಲ್ಲಿ ಕೊಟ್ಟಿದ್ದಾರೆ, ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಇಚೋಗಿಲ್ ನಹರ್,
इच्छोगिल नहर ಅನ್ನುವ ಸ್ಥಳ यह लाहौर से 14 किलोमीटर की दूरी पर है. ಇದು ಲಾಹೋರ್ನಿಂದ 14 ಕಿಲೋಮೀಟರ್ ಅಂದರೆ 14 ಕಿಲೋಮೀಟರ್ ದೂರದಲ್ಲಿದೆ. ಯಾವುದು ಇದು ಇಚ್ಚೋಗಿಲ್ ನಹರ್ ಅನ್ನುವಂಥ ಜಾಗ ಸ್ಥಳ. ಆಶಾರಾಮ್ ತ್ಯಾಗಿ ಅವರ ಬಗ್ಗೆ ಒಂದೆರಡು ಸಾಲುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಆಶಾರಾಮ್ ತ್ಯಾಗಿ ಜಿ ಭಾರತೀಯ ಸೇನಾಕ್ಕೆ ಮೇಜರ್ थे. ಆಶಾರಾಮ್ ತ್ಯಾಗಿ ಅವರು ಭಾರತೀಯ ಸೈನ್ಯದಲ್ಲಿ ಮೇಜರ್ ಆಗಿದ್ದರು. 21 सितंबर 1965 के भारत पाकिस्तान युद्ध में वह शहीद हुए. 21 ಸೆಪ್ಟೆಂಬರ್ 1965ರಲ್ಲಿ ನಡೆದ ಭಾರತ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಅವರು ಹುತಾತ್ಮರಾದರು. युद्धोपरांत उन्हें महावीर चक्र प्रदान कर सम्मानित किया गया. ಯುದ್ಧಾನಂತರ ಅವರಿಗೆ ಅವರ ಶೌರ್ಯಕ್ಕಾಗಿ ಮಹಾವೀರ ಚಕ್ರವನ್ನು ಪ್ರದಾನ ಮಾಡಿ ಸನ್ಮಾನ ಮಾಡಲಾಯಿತು ಅಂತ. ಆಶಾರಾಮ್ ತ್ಯಾಗಿ ಅಂತ ಮೇಜರ್ಗೆ ಮಹಾವೀರ ಚಕ್ರವನ್ನು ಕೊಟ್ಟು ಪುರಸ್ಕಾರವನ್ನು ಮಾಡಲಾಯಿತು. ಅವರು 1965ರಲ್ಲಿ ನಡೆದಂಥ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಹೋರಾಡಿದರು, ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿದರು ಅಂತ. ಇಂಥ ದೇಶಭಕ್ತರ ಕಥೆಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಬೇಕು, ಅವರಲ್ಲಿ ದೇಶಭಕ್ತಿಯನ್ನು ಮೂಡಿಸಬೇಕು ಎಂಬ ಒಂದು ಆಶಯದಿಂದ ಈ ಪಾಠವನ್ನು ಇಡಲಾಗಿದೆ. ಇಲ್ಲಿಗೆ ಈ ಪಾಠ ಮುಗಿಯಿತು. ನಿರಂತರವಾಗಿ ನಮ್ಮ ಚಾನಲ್ನಿಂದ ಬರುವಂತಹ ಪಾಠಗಳನ್ನು ನೋಡುತ್ತಾ ಇರಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಗೆಳೆಯರಿಗೂ ಮತ್ತು ಶಿಕ್ಷಕರಿಗೂ ಕೂಡ ತಿಳಿಸಿ. ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ವಂದನೆಗಳು.